ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಂಸದರಾಗಿ ಆಯ್ಕೆಯಾಗಿ 1 ವರ್ಷ ತುಂಬಿ 2ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೋವಿಡ್-19 ಸಂದರ್ಭದಲ್ಲಿ ಬಂದ್ ಆಗಿದ್ದ ಕೆಲ ರೈಲ್ವೆ ನಿಲ್ದಾಣಗಳು ಇಂದಿಗೂ ಸಹ ಪುನರ್ ಆರಂಭವಾಗದೆ ಪಾಳು ಬೀಳುತ್ತಿರುವ ಪರಿಸ್ಥಿತಿ ಬಂದೋಗಿದೆ. ವೀಕ್ಷಕರೇ, ವಿಶೇಷವಾಗಿ ಖಾನಾಪುರ ತಾಲೂಕಿನ ನಾಗರಗಾಳಿ ರೈಲ್ವೆ ನಿಲ್ದಾಣವು ಕೊರೋನಾ ನೆಪ ಒಡ್ಡಿ ಬಂದ್ ಆಗಿ ಇಲ್ಲಿಯವರೆಗೂ ಸಹ ಪುನರ್ ಆರಂಭವಾಗದೆ ಇರುವ ಕಾರಣ ನಾಗರಗಾಳಿ, ಹಲಗ, ಗೋದೋಳಿ, ಶಿವಟಾನ, ಉಮ್ರಾಪಾನಿ ಸೇರಿದಂತೆ ವಿವಿಧ ಗ್ರಾಮಗಳ ಅಂದಾಜು 200ರಷ್ಟು ದಿನನಿತ್ಯ ಇದೆ. ನಾಗರಗಳಿ ರೈಲ್ವೆ ನಿಲ್ದಾಣ ಮೂಲಕ ಜನತೆಗೆ ಹಾಗೂ ವಿದ್ಯಾರ್ಥಿಗಳು ಹಾಗೂ ಕಾರ್ಮಿಕರು ಸಂಚಾರ ಮಾಡುತ್ತಿದ್ದರು. ಆದರೆ ಈ ನಾಗರಗಾಳಿ ರೈಲು ನಿಲ್ದಾಣದಲ್ಲಿ ರೈಲು ನಿಲುಗಡೆ ಆಗದೆ ಕಾರಣ ಈ ಭಾಗದ ಜನತೆಗೆ ತುಂಬಾ ತೊಂದರೆಯಾಗುತ್ತದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪ ಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯ ನಾಗರಗಾಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಅಭಿಪ್ರಾಯ ಸಂಗ್ರಹ ಮಾಡಿ ಉತ್ತರ ಕರ್ನಾಟಕ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಭೇಟಿಯಾಗಿ ನಾಗರಗಳಿ ಹಾಗೂ ದಾಂಡೇಲಿ ರೈಲ್ವೆ ನಿಲ್ದಾಣಗಳನ್ನು ಪುನರ್ ಆರಂಭ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ. ಗ್ಯಾಂಗ್ ಅವರು ಹಾಕ್ಬಿಟ್ಟವ್ರಿಲ್ಲ. ಎಲ್ಲಿ ಇಲ್ಲ ಇಟ್ಲ ಹಾಗಾಗಿ ಇಲ್ಲಿರ್ತಕ್ಕಂಥ ರೈಲ್ಗಳು ನಾಗರಗಾಳಿ ಅಂತಕ್ಕಂಥದ್ರಲ್ಲಿ ನಿಲ್ಸೋದೇ ಇಲ್ಲ. ಇದಕ್ಕೆ ಸ್ಪಷ್ಟ ಉದಾಹರಣೆ ಇಲ್ಲಿ ಇದು. ಹೇಳಿ ಅಧ್ಯಕ್ಷರೇ, ತಮ್ಮ ಹೆಸರು? ನಮ್ಮ ಹೆಸರು ಗಂಗಾರಾಮ್ ಬೋಡ್ಕೆರಿ. ಓಕೆ. ಈಗ ರೈಲ್ವೆ ಸ್ಟೇಷನ್ ಕೊರೋನಾ ಸಂದರ್ಭದಲ್ಲಿ ಬಂದಾಗಿತ್ತು ನಾಗರಗಾಳಿದು, ಸ್ಟಾರ್ಟ್ ಆಗಿಲ್ವಂತೆ. ಇನ್ನು ಈಗ ಇಲ್ಲೇ ಎಲ್ಲಾ ಮಂದಿ ಹೋಗತ್ತಂದ್ರಿ, ಖರೆ ಇಲ್ಲಿ ಸ್ಟಾಪ್ ಇಲ್ಲ ರೀ. ಅದು ಅಷ್ಟ್ ಮಾಡಿದಂತ ಬಹಳ ಚಲೋ ಆಗ್ತದ್ರಿ. ಅಷ್ಟ್ ನಮ್ ವಿನಂತಿ ಇದೆನ್ರಿ. ಓಕೆ. ಯಾಕೆ ನೀವ್ ಯಾರ ಗಮನಕ್ಕೆ ತಗೊಬಂದಿದ್ರಿ? ಯಾರಾದ್ರೂ ಗಮನಕ್ಕೆ ತಗೊಬಂದಿದ್ರಿ ಆರಂಭ ಮಾಡಿ ಅಂತ? ಮಾಡಿ ಅಂತ ನಾವು ಲೆಟರ್ ಕೊಟ್ಟಿದ್ರಿ, ಖರೆ ಇನ್ನೂ ಆಗಿಲ್ಲ ರೀ. 1 ವರ್ಷ ಆಗಿಲ್ಲ. ಸಂಸದರು ಏನ್ ಮಾಡ್ತಾವ್ರೆ? ಅದು ಸಂಸದ್ಗೆ ಅದ ಹೇಳತ್ತನ್ರಿ ನಾವು. ಅವು ಮಾಡಿದಂತ ಬಹಳ ಚಲೋ ಆಗ್ತದ್ರಿ. ಇಲ್ಲೇ ನಾಗರಗಳಿಗ್ರಿ ಸ್ಟಾಪ್ ಮಾಡಿದಂತ ಎಲ್ಲಾ ಇದು ಎಲ್ಲಾ ಕಡೆ ನಮ್ಮ ಹಳ್ಳಿ ಮಂದಿರಿ ಅವಂಗೆ ಹೋಗಾಕ್ ಚಲೋ ಆಗ್ತದ್ರಿ. ಎಷ್ಟ್ ಜನ ಓಡಾಡ್ತಾರೆ ಡೈಲಿ? ಡೈಲಿ ಬಹಳ ಜನ ಹೋಗ್ತದ್ರಿ ಸರ್. ಬೇಕಾದ್ರೆ ಇಲ್ಲಿಂದ 100 ಜನನು ಹೋಗತ್ತನ್ರಿ. ಅವಂಗೆ ಅವಕಾಶ ಇಲ್ಲ. ಇಲ್ಲಿಂದ ಲೋಂಡಾ ಹೋಗಬೇಕ್ರಿ. ರೈಲ್ವೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಲೋಂಡಾ ಹೋಗ್ಬೇಕ್ರಿ, ಇಲ್ಲ ಅಂದ್ರೆ ಅಳ್ನಾವ್ರ ಹೋಗ್ಬೇಕ್ರಿ. ಇಲ್ಲ ಅಂದ್ರೆ ಸ್ಟಾಪ್ ಇಲ್ಲ ರೀ ಇಲ್ಲಿ. ಯಾಕೆ ಈ ಕಡೆ ಹಿಂಗ ಆಗ್ಬಿಟ್ರಿ? ಯಾವ ರೀತಿ ರೀ ಅದು? ಹಂಗ ಫಸ್ಟ್ ಇದೇನ್ರಿ ಸರ್, ಅದು ಬಂದ್ ಮಾಡಿದ್ ನೋಡ್ರಿ. ಈಗ ಬಂದಾಗೈತೆ ಎಲ್ಲ ಪಾಡ ಆಗಿದ್ ನೋಡ್ರಿ. ಆರಂಭ ಮಾಡ್ಬೇಕು. ಆರಂಭ ಮಾಡ್ಬೇಕ್ರಿ. ಅವರ ಗಮನಕ್ಕೆ ವಿಶೇಷವಾಗಿ ಇವತ್ತು ನಾನು ಹೇಳಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ನೀವು ಕಿತ್ತೂರು ಖಾನಾಪುರಗಳನ್ನ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದಕ್ಕೆ, ಯಾವ ರೀತಿ ಉತ್ತರ ಕನ್ನಡದ ಸಂಸದರು ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ನಾನು ಹೇಳಕ್ ಹೊರಟಿರ್ತಕ್ಕಂಥದ್ದು, ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ದಯವಿಟ್ಟು ಕೇಳಿಸ್ಕೋಬೇಕು ಸಂಸದರು. ಈಗ ನೀವು ಕೊರೋನಾ ಸಂದರ್ಭದಲ್ಲಿ ಏನೋ ಹಲವಾರು ರೈಲ್ವೆ ಸ್ಟೇಷನ್ಗಳು ಬಂದಾದ್ವು. ಈಗ ನೀವು ವಿಶೇಷ ಪ್ರಯತ್ನ ಮಾಡಿ ಎಲ್ಲ ಕಡೆ ರೈಲ್ವೆ ಸ್ಟೇಷನ್ ನ ಆರಂಭ ಮಾಡಿದ್ರಿ, ಕೆಲವು ಕಡೆ ವಿಶೇಷ ಒಂದ್ ರೀತಿ ನಿಲುಗಡೆನೂ ಕೊಟ್ರಿ. ಆದ್ರೆ ಇಲ್ಲಿ ನಾನು ಹೇಳ್ತೀನಿ, ಖಾನಾಪುರದ ಒಂದ್ ರೀತಿ ಗಡಿ ಪ್ರದೇಶ ನಾಗರಗಾಳಿ ಅಂತಕ್ಕಂಥ ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿ ಕೊರೋನಾ ಸಂದರ್ಭದಲ್ಲಿ ಬಂದಾಗಿರ್ತಕ್ಕಂಥದ್ದು ರೈಲ್ವೆ ಸ್ಟೇಷನ್ ದಿನೇ ದಿನೇ ಸುಮಾರು ಒಂದು 40ರಿಂದ 50 ಜನ ಈ ಕಡೆ ಭಾಗದ ಹಳ್ಳಿಗಳ ಜನರು ಬೆಳಗಾವಿಗೆ, ಖಾನಾಪುರ್ಗೆ, ಲೋಂಡಾಗೆ ಹೋಗ್ತಾರೆ. ಆಯ್ತಾ? ಈ ಕಡೆ ಧಾರವಾಡಗೆ ಹೋಗ್ತಾರೆ. ಆಯ್ತಾ? ಆದ್ರೆ ಅದು ಸಂಬಂಧಪಟ್ಟ ಇಲಾಖೆಯವರಿಗೆಲ್ಲ ಗಮನಕ್ಕೆ ತಗೊಂಡಿದ್ದೆ ನಾನು. ಆದ್ರೆ ನೀವು ಬರೇ ಇಲ್ಲಿ ನೀವು 1 ವರ್ಷ ಆಯ್ತು ಸಂಸದರಾಗಿ, ಬರೇ ನೀವು ಎಲೆಕ್ಷನ್ ಟೈಮಿಗೆ ವೋಟ್ ಮಾತ್ರ ಕೇಳಕ್ ಬಂದ್ರಿ ಈ ಕಡೆ ಭಾಗದಲ್ಲಿ. ಆಯ್ತಾ? ಬರೇ ವೋಟ್ ಅಂತೂ ಪಾಪ ನಿಮ್ ಏನೋ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ವೋಟ್ ಎಲ್ಲ ಹಾಕಿದ್ರು ಜನ. ಆದ್ರೆ ಇಲ್ಲವರೆಗೂ ಸಹ ನೀವು ಒಂದು ರೈಲ್ವೆ ಸ್ಟೇಷನ್ ನ ಮತ್ತೆ ಪುನರಾರಂಭ ಮಾಡಕ್ ಆಗಿಲ್ಲ. ಆಯ್ತಾ? ಎಂತ ದುರ್ವಿಧಿ ಇದು. ಆಯ್ತಾ? ಹಾಗಾಗಿ ಪಾಪ ನೋಡಿ, ಮೊದಲೇ ನಾಗರಗಾಳಿ ಅಂತಕ್ಕಂಥದ್ದು ತುಂಬಾ ಕಾಡು ಪ್ರದೇಶ, ಸಾಕಷ್ಟು ಒಂದು ರೀತಿ ವೈದ್ಯಕೀಯ ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಬೇರೆ ಬೇರೆ ಇದಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿರ್ತವೆ. ಇಂತಹ ಸಂದರ್ಭದಲ್ಲಿ ಈ ಬಂದಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗಳನ್ನ ನೀವು ಆರಂಭ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಪಾಪ ಜನನು ಮನವಿ ಕೊಟ್ಟಿದ್ರು. ಆಯ್ತಾ? ಆದ್ರೆ ನೀವು ಯಾಕೆ ಈ ರೀತಿ ಒಂದ್ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ.
ದಯವಿಟ್ಟು ನಮ್ಮ ನಾಗರಗಾಳಿಗೆ ರೈಲ್ವೆ ಸ್ಟೇಷನ್ ಪುನರಾರಂಭ ಮಾಡಬೇಕು, ಇಲ್ಲಾಂದ್ರೆ ದಯವಿಟ್ಟು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಉಪವಾಸ ಕೂತ್ಕೋಬೇಕಾಗುತ್ತೆ. ರೈಲ್ವೆ ಸ್ಟೇಷನ್ ಆರಂಭ ಮಾಡಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಕೆಲಸಗಳನ್ನ ಮೆಚ್ಚಿ ಇವತ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಬಕಪಕ್ಷಿ ಅಂತ ಕಾಯ್ಕೊಂತ ಕೂತಿದೀವಿ. ಪಾಪ ಇಲ್ಲೆಲ್ಲ ಮೆಂಬರ್ಗಳಿದ್ದಾರೆ, ಮನೆ ಅಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆಯ್ತಾ, ನೋಡಿ ಸ್ವಾಮಿ, ದಯವಿಟ್ಟು ಒಂದು ನಾಗರಗಾಳಿ ಒಂದ್ ರೀತಿ ರೈಲ್ವೆ ಸ್ಟೇಷನ್ ಆರಂಭ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಗ್ರಾಮಸ್ಥರ ಪರವಾಗಿ, ನಾಗರಗಾಳಿ ಪರವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಅಧ್ಯಕ್ಷ ಬರ್ರಿ. ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಇಲ್ಲ, ಬಂದೆ. ಹಾಂ, ಯಾವಾಗಿಂದ ಬಂದೈತ್ರಿ? ಮನೆಯ ಕಾಗೇರಿ ಸಾಹೇಬ್ರೆ, ನೋಡಿ ಸಾಕಷ್ಟು ಒಂದ್ ರೀತಿ ಇವರು ಕೆಲಸ ಮಾಡಿ ತಾವು ಸಂಸದರಾದ್ಮೇಲೆ 1 ವರ್ಷ ಆಯ್ತು ರೀ. ಆಯ್ತಾ, ಸಾಕಷ್ಟು ಒಂದ್ ರೀತಿ ಈ ನಿಮ್ಮ ಬರೇ ನೀವು ಉತ್ತರ ಕನ್ನಡ ಜಿಲ್ಲೆಯ ಬರೇ ಶಿರ್ಸಿ, ಸಿದ್ದಾಪುರ್, ಮತ್ತೆ ಆ ಕಡೆ ಕಾರವಾರ, ಅಂಕೋಲಾ, ಮತ್ತೆ ಹೊನ್ನವಾರ, ಈ ಕಡೆ ಇವನ್ನೇ ಹಿಡ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ನಮ್ಮ ಖಾನಾಪುರ, ಕಿತ್ತೂರು ನೋಡಿ ಸ್ವಾಮಿ. ಆಯ್ತಾ, ಯಾಕಪ್ಪ ಅಂತಂದ್ರೆ ಖಾನಾಪುರದಲ್ಲಿ ನೋಡಿ, ಈಗ ನಿಮ್ಮ ತಾವು ಸೆಂಟ್ರಲ್ ಗೌರ್ಮೆಂಟ್ ಅವರು, MP ಅವರು ವಿಶೇಷವಾಗಿ ಅಟ್ಲೀಸ್ಟ್ ಒಂದು ಈ ರೈಲ್ವೆ ಸ್ಟೇಷನ್ ಆರಂಭ ಮಾಡಿ ದಯವಿಟ್ಟು. ಯಾಕಪ್ಪ ಅಂದ್ರೆ 100 ಜನ ದಿನನಿತ್ಯ ಹೋಗ್ತಾರೆ ಬರ್ತಾರೆ. ಆಯ್ತಾ, ಅಟ್ಲೀಸ್ಟ್ ನೀವು ಬಂದಾಗಿರ್ತಕ್ಕಂಥದ್ದನ್ನ ಪುನರಾರಂಭ ಮಾಡಿ ಇಲ್ಲಿ ಒಂದು ನಿಲುಗಡೆ ಮಾಡಿಸಿ. ಆಯ್ತಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಇದನ್ನ ನಿಮ್ಗೆ ಕಳ್ಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೆಲಸಗಳ ಬಗ್ಗೆ ಹೆಮ್ಮೆ ಇದೆ, ಗೌರವ ಇದೆ. ದಯವಿಟ್ಟು ಇದನ್ನ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಂಗೆ ನಿರೀಕ್ಷೆನೂ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಬಸವರಾಜ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.